It is so fun. ಇಷ್ಟು ವರ್ಷದಲ್ಲಿ was the first time I saw you dancing. ನಿಂಗೋಸ್ಕರ ಸರ್ಪ್ರೈಸ್ ಮಾಡಬೇಕು ಅಂತ ಮುಟ್ಟದಾಗಿಂದ ಇಲ್ಲಿ ತನಕ ಡ್ಯಾನ್ಸ್ ಮಾಡದೇ ಇತ್ತು, ನಿನ್ನೆ ಡ್ಯಾನ್ಸ್ ಮಾಡಿದೆ. ಚೆನ್ನಾಗಿ ಮಾಡ್ತೀಯ ಆಯ್ತಾ ನೀನು ಡ್ಯಾನ್ಸ್? ಗೊತ್ತಾಗಲ್ವ ನಾನು ಡ್ಯಾನ್ಸ್ ಬೇರೆ ಕಡೆ ಮಾಡೋದು. ದಟ್ ಈಸ್ ಫನ್. ಇವತ್ತು ಹೆಂಗಿತ್ತು? ನಾರೇ ಫೈನಲಿ ಆಯಿತು. ಫೈನಲಿ ಮದುವೆ. ಇನ್ನು ದಿನ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳ್ಸೋದಿಲ್ಲ, ಕೊತ್ತಾನೆ ಹೇಳ್ತೀನಿ. I love you more than anything. That's so nice. ಚೀನಾ ಮೊದಲಿಂದ ನನಗೆ ಗೊತ್ತು ಎಂಥ ಹುಡುಗ ಅಂತನೂ ಗೊತ್ತು. ಆದರೆ ಒಂದ್ಸಲ ಅನಿಸ್ತು ಯಾಕೆ ಈ ಹುಡುಗ ನಾವು ಮದುವೆ ಮಾಡ್ಕೊಬಾರ್ದು, ಇಷ್ಟೊಂದು ಒಳ್ಳೆ ಹುಡುಗಲ್ಲ ಅಂತಂದೆ. ನಂಗೆ ಇವತ್ತಿಗೂ ನೆನಪಿದೆ, ಶ್ರೀರಾಮ ಬಂದು ಫೇಸ್ಬುಕ್ ಅಲ್ಲಿ ಫೋಟೋ ತೋರಿಸಿದ್ದು ಸಂಜನಂದು. She is my partner in crime. ಇಬ್ರು ಚೆನ್ನಾಗಿ ಆಡ್ಕೊಂಡೆ ಬೆಳೆದದ್ದು. ಫಸ್ಟೇ ಗೊತ್ತೇ ಇದ್ದ ನಮ್ಗೆ ವಿಷಯ. ನಾರ್ಮಲ್ ಹೆಂಗೆ ಅತ್ತಿಗೆ ಇದ್ದೀರ, ಅಂದ್ರೆ ಫಸ್ಟ್ ಅಕ್ಕ ಇದ್ದೀರಿ, ಈಗ ಅತ್ತಿಗೆ ಆಯ್ತು ಅಷ್ಟೇ. ನಾನು ಶ್ರೀರಾಮಿಗೆ ಒಂದು ಹುಡುಗಿಯನ್ನು ಸೆಟ್ ಮಾಡುವ ಅಂತ ಹೇಳಿಕೊಂಡು, ಬಟ್ ಲೇಟರ್ ಆನ್ ನಂಗೆ ಗೊತ್ತಾಯ್ತು ಅವ ಕಮಿಟೆಡ್. ನಾನು ನಂಬಲೇ ಇಲ್ಲ. ಅವನು ಲವ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಏನಕ್ಕೆ ನನ್ನ ಜೊತೆ ಫ್ರೆಂಡ್ ಮಾಡ್ದ ಅಂದ್ರೆ ಸಂಜನಾಗ್ ನಾನು ಕ್ಲೋಸ್ ಫ್ರೆಂಡ್. ಸೊ ಇಟ್ ವೆಂಟ್ ಬ್ಯಾಕ್ ಟು ಹಿಸ್ಟ್ರಿ. ಸೊ ನಾವಿಬ್ರು ಕ್ಲೋಸ್ ಫ್ರೆಂಡ್ ಆದ್ರೆ ವಿ ನ್ಯೂ ಫ್ರಮ್ ಫಸ್ಟ್ ಡೇ, ವಿ ಚಾಲೆಂಜ್ ಎವ್ರಿವನ್. ಏನಾದ್ರೂ ಆದ್ರೂ ಮದುವೆ ಮಾಡಿಸ್ತೀವಿ. ಅವ್ನು 9th ಅಲ್ಲೇ ರೆಡಿ ಇದ್ದ. ಇವ್ನ್ ಫಸ್ಟ್ ಕ್ವೆಶನ್ ಲಿಟ್ರಲಿ ಅವ್ನ್ ತಾಳಿ ಕಟ್ತಾನಂತೆ ಕಣೆ, ಒಪ್ಕೊಂತ್ಯಾ? years of relationship and of course roller coaster ride ಇರತ್ತೆ. ಅಂಥದ್ರಲ್ಲೂ ಅವ್ರು ಇಷ್ಟು ವರ್ಷ ಆದ್ಮೇಲೆ ಜೊತೆಗಿದ್ದಾರೆ ಅಂದ್ರೆ ಒಂಥರ ಇನ್ಸ್ಪಿರೇಷನ್, ಒಂಥರ ಮೋಟಿವೇಶನ್. I feel like this was like, you know, everything Sanjana had imagined, and she was like very happy with everything that happened. So I think you can see how special they are by that. You know, the way they were looking at each other and the glances they were taking, it was really cute. सर झुका के कर सलाम है शाम शानदार, आसमां से आ गिरी है शाम शानदार, चक दे अंधेरा चांद जला दे बल्ब बना के. खुशी के जाम शानदार, आसमां से आ गिरी ये शाम शानदार. ಅವನ ಹತ್ರ ನಾನು ಡ್ಯಾನ್ಸ್ ಕಲಿಬೇಕು ಅಂತ ಡ್ಯಾನ್ಸ್ ಒಳ್ಳೆ ಮಾಡಿದ. ಆಕ್ಚುಲಿ ಏನು ಗೊತ್ತಿಲ್ಲದೆ ಆದ್ರೂ ಎಲ್ಲ ಲಿಫ್ಟ್ ಮಾಡಿ ಏನೇನೋ ಮಾಡ್ದ ಸರ್ಕಸ್. ಕೊನೆಗೂ ಏನ್ ಫ್ಲಾಪ್ ಆಗ್ಲಿಲ್ಲ, ಆದ್ರೆ ಫಿಲ್ಮ್ ಲೋ ಬಜೆಟ್ ಆದ್ರೂ ಒಳ್ಳೆ ಹಿಟ್ ಆಯ್ತು ಮಾತ್ರ. ಸಂಜನಾ ಇಸ್ ಮೈ ಫೀಮೇಲ್ ಟ್ವಿನ್ ಅಂತ ಹೇಳ್ಬೋದು. ನಾವಿಬ್ರು ಸ್ವಲ್ಪ ಮಂತ್ಸ್ ಗ್ಯಾಪ್ ಅಷ್ಟೇ, ಬಟ್ ನಾವಿಬ್ರು ಮಾಡಿರೋ ಫನ್, ನಮ್ದಿರೋ ಥಾಟ್ಸು, ಪ್ರಿಫರೆನ್ಸಸ್ಸು, ಆಮೇಲೆ ಯಾರು ಮಾತಾಡದೆ ಸುಮ್ಮನೆ ಕಣ್ಣಲ್ಲಿ ಅರ್ಥ ಮಾಡ್ಕೊಳ್ಳೋದು ಕೆಲವೊಂದು ವಿಷಯ, ಅದೆಲ್ಲ ನಮಗೆ ತುಂಬಾ ಸ್ಪೆಷಲ್ ಮೂಮೆಂಟ್ಸು. Whenever I look at her, she's so small and she's getting married. It's like I always tease her that, but reality is she's really mature, and I think one of the most like those people that I've met, that she's very level-headed, she's brave, she speaks a lot, she knows what is right, what is wrong. तू कर गुजर ये काम शानदार, ओ आसमां से आ गिरी ये शाम शानदार.
ಶುರುವಾಗಿದೆ ಸುಳಿವಿಲ್ಲದೆ ಮನದೊಳಗೆ ಇದು ಹೊಸ ತರ ಭಾವನೆ ಬೆರೆತಾಗಿದೆ ಕಣ್ಣಸಲಿಗೆ ಬಂದ ಬಳಿಗೆ ನೀ ಕೊಡದೆ ಸೂಚನೆ ನೀನೇ 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 ಇದು ಕಾರಣ ನೀನೇ 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 ಇದು ಕಾರಣ ನೀನೇ ಇದೆ ನಾನು ಹೆಂಗ್ ಬೇಕೋ ಹಂಗೆ ನಿನ್ನ ಕಂಡಾಗಿಂದ ನಾನು ಹಿಂಗೆ ಕಾಡಿರ್ಲಿಲ್ಲ ಯಾರು ನನ್ನ ಹಿಂಗೆ ಮರ್ತೋಗಿದೆ ಮನೆದಾರಿ ನಂಗೆ ಲವ್ ವಿಷಯದಲ್ಲಿ ನಾನು ರಕ್ಷಿತ್ ಶೆಟ್ಟಿ ನನ್ನ ಹಾರ್ಟು ಗಟ್ಟಿ ನೀನ್ ಏನೇ ಮಾಡ್ಲಿ ನಾನು ನಿನ್ನ ಪ್ರೀತಿಸ್ತೀನಿ ಅದು ಭಾರಿ ಸ್ಪೆಷಲ್ ಉಂಟದು. ಎಂತ ಸ್ಪೆಷಲ್ ಅಂದ್ರೆ ಅಂತ ಸ್ಪೆಷಲ್, ಎಂತ ಸ್ಪೆಷಲ್ ಹೇಳಲಿಕ್ಕೆ ಬರಲ್ಲ ಅಂತ ಸ್ಪೆಷಲ್. ಎಂಜಾಯ್ ಬೇಕಾದಷ್ಟು ಚಂಡೆ ಡ್ಯಾನ್ಸ್, ಆ ಡ್ಯಾನ್ಸ್, ಈ ಡ್ಯಾನ್ಸ್ ಎಲ್ಲ ಮಾಡಾಯ್ತು. ಸೂಪರ್ ಆಗಿತ್ತು. ಒಂದು 24ನೇ ತಾರೀಕಿಂದ ನಮ್ಮ ಮಧುರಂಗಿಯಿಂದ ಪ್ರಾರಂಭವಾಗಿ ಈಗ ಇಷ್ಟೊತ್ತಿನವರೆಗೂ ಕೂಡ ಬಹಳ ಚೆನ್ನಾಗಿತ್ತು. ಒಳ್ಳೆ ಎಂಜಾಯ್ ಮಾಡಿದ್ವಿ. ಡ್ಯಾಮ್ ಗುಡ್. 5 ನಿಮಿಷಕ್ಕೆ ಒಂದ್ಸಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ಎಲ್ಲರೂ. ಇಟ್ಸ್ ಲೈಕ್ ಸ್ಟಾರ್ಟಿಂಗ್ ಬರುವಾಗ ಓಕೆ ಮಿಕ್ಸ್ಡ್ ಫೀಲಿಂಗ್ಸ್ ಇತ್ತು, ಬಟ್ ಲೇಟರ್ ಆನ್ ವಿ ಹ್ಯಾವ್ ಫಾರ್ಮ್ಡ್ ಅ ಗ್ರೂಪ್ ಅಂಡ್ ಇಟ್ಸ್ ಸಚ್ ಅ ನೈಸ್ ಫೀಲಿಂಗ್. ಪವನ ಸ್ತುತಿ ಪಾತ್ರ ಪಾವನ ಚರಿತ್ರ ರವಿ ಸೋಮವರ ನೇತ್ರ ರಮಣೀಯ ಗಾತ್ರ ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ. ಪವನ ಸ್ತುತಿ ಪಾತ್ರ ಪಾವನ ಚರಿತ್ರ ರವಿ ಸೋಮವರ ನೇತ್ರ ರಮಣೀಯ ಗಾತ್ರ ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ. It's too lucky. They're both lucky to find both each other. So Advan ಹೇಳ್ತೀನಿ, but too understanding that he's 26, 14 years, 13 years, and half of his life they're together. So imagine their compatibility, all of that. ನಮ್ಮ ಗ್ಯಾಂಗ್ ಅಲ್ಲೇ ಫಸ್ಟ್ ಮದುವೆ, ಸೊ ಇಟ್ ಈಸ್ ದ ಫಸ್ಟ್ ಎಕ್ಸೈಟ್ಮೆಂಟ್ ಮೊಮೆಂಟ್. ಸೊ ಎವ್ರಿ ಒನ್ ವರ್ ಎಕ್ಸೈಟೆಡ್ ಆ್ಯಂಡ್ ಇಟ್ ವಾಸ್ ಎ ಬ್ಯಾಂಗ್. ತುಂಬ ರಿಲೇಷನ್ಶಿಪ್ಸ್ ಹೆಂಗೆಂಗೋ ಶುರುವಾಗಿ ಹೆಂಗೆ ಹೋಗುತ್ತೆ. ಇದೊಂಥರ ಲೈಕ್ ಹೈಸ್ಕೂಲಿಂದ ಶುರುವಾಗಿ ಇಲ್ಲಿವರೆಗೂ ಸೇಮ್ ಅದೇ ಫೇಸಲ್ಲಿ ಕಂಟಿನ್ಯೂ ಆಗಿದೆಯಲ್ಲ. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್. ನನಗೆ ನನ್ನ ಲೈಫಲ್ಲಿ ಗೊತ್ತಿರೋದು ಎರಡೇ, ಮ್ಯಾರೇಜ್ ತನಕ ಹೋಗಿದ್ದು ಎರಡೇ ಕಪ್ಪಲ್. ತುಂಬ ರಿಲೇಷನ್ಸ್ ನೋಡಿದೆ. ದಿಸ್ ಇಸ್ ಒನ್ ಆಫ್ ದಮ್. She's so special. Their wedding feels like two beautiful people coming together. ಅವನು ಮೊದಲು ತುಂಬ ಸಾಫ್ಟ್ ಇದ್ದ, ಇವಾಗ ಫುಲ್ ಎಕ್ಸ್ಪ್ಲೋರ್ ಆಗಿದ್ದಾನೆ. ಅಂದರೆ ಮುಂಚೆಗಿನ ಫುಲ್ ಚೇಂಜ್ ಆಗ್ತಾನೆ ಸಂಜೆ ನಾನು ಮೀಟ್ ಆದಮೇಲೆ. ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ತುಂಬ ವರ್ಷ
ಅರ್ಥ ಮಾಡ್ಕೊಂಡಿದ್ರು ಇನ್ನೂ ಸಹ ಅರ್ಥ ಮಾಡ್ಕೊಂಡು ಬಾಳ್ಲಿ ಒಳ್ಳೆ ರೀತಿಯಲ್ಲಿ ಅಂತ ಹೇಳ್ತೇನೆ. ಯಾವಾಗಲೂ ಏನೇ ಆಗಲಿ ಏನೇ ಬರಲಿ ನಗ್ನಗ್ತಾ ಸಂತೋಷದಿಂದ ಎಲ್ಲ ಖುಷಿಯಿಂದ ತಗೊಂಡು ನೆಮ್ಮದಿಯಾಗಿ ಆರಾಮಾಗಿರಿ. ಆಲ್ ದ ಬೆಸ್ಟ್. ಮತ್ತೆ ಟೈಮ್ ಸಿಕ್ಕಿದಾಗೆಲ್ಲ ಕೊಂಡಾಡ್ ಕುಂಟೆ ಬಾ. ಈಗ ಸಂತನ ಅಳ್ತಾಗ ಅಳಲ್ಕೊ 101% ಅತ್ತೆ ಅತ್ತಾಳೆ. Obviously. She'll be the most to cry, and like before leaving she'll cry. Even back then she was like holding back tears. You could see it in her face. But then ಆಮೇಲೆ ಅಳ್ತಾಳೆ. ಅತ್ರ ಒಳ್ಳೇದು, ಅದೇ ಇದ್ರೂ ಒಳ್ಳೇದು. ಅಳ್ತಾಳೆ, ಪಕ್ಕ ಅಳ್ತಾಳೆ, ಅಳ್ತಾಳೆ. ಯಾರಾನ ಹತ್ರ ಶೀಲ್ ಆಲ್ಸೋ ಕ್ರೈ. ಎಸ್, ಕರೆಕ್ಟ್, ಅಳ್ತಾಳೆ. ಶ್ರೀರಾಮ ಫ್ಯೂಚರ್ ಅಲ್ಲಿ ಅಳ್ಬಹುದು. ಶ್ರೀರಾಮ ಅಳ್ತಾನ? ಏನಕ್ಕೆ ಅಳ್ತಾನೆ? ಶ್ರೀರಾಮ ಏನಕ್ಕೆ ಅಳ್ಬೇಕಾ? ಶ್ರೀರಾಮ ಎಲ್ಲ ಅಳಲ್ಲ. ಖಂಡಿತ ಅಳ್ತಾಳೆ. ನಿಮ್ಮ ಪ್ರಕಾರ ಅಳಲ್ಲ. ಶ್ರೀರಾಮ ಅಳ್ತಾನ? ಶ್ರೀರಾಮ ಅಳಲ್ಲ. ನಿಮ್ಮ ಪ್ರಕಾರ ಅಳ್ತಾನೆ. ಇವರಿಬ್ರು ಮದುವೆ ಆಗಿದ್ದು ಇವ್ರಿಗೆ ಅಷ್ಟು ಖುಷಿ ಇದೆ ಅಲ್ಲೋ ಗೊತ್ತಿಲ್ಲ, ನಮ್ಮೆಲ್ಲರಿಗೂ ತುಂಬಾ ಖುಷಿ. ಮೋಸ್ಟ್ ಅವೈಟೆಡ್ ಡೇ. ಕಾದು 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 ಶ್ರೀರಾಮನ್ ಮದುವೆಗೆ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕಂತ ಇಲ್ಲಿವರೆಗೂ ಬಂದಿದ್ದೀವಿ. ಅಂಡ್ ದಿಸ್ ಇಸ್ ಅ ವೆರಿ ಸಕ್ಸಸ್ಫುಲ್ ಇವೆಂಟ್. ಒಂದು ಒಳ್ಳೆ ಜೋಡಿ, ಒಂದು ಸ್ವೀಟ್ ಜೋಡಿ. ಇಷ್ಟು ಬೇಗ ಮದುವೆ ಆಯ್ತಾ ಅಂತ ನಮಗೆ ಅನಿಸ್ತದೆ. ಒಂದು ಮಕ್ಕಳಾಗೈತಾರೆ. ಇಂಥ ಮದುವೆ ನಮಗೆಲ್ಲ ಮಾಡೋಕ್ಕಾಗುತ್ತದೋ ಇಲ್ವೋ, ಆದ್ರೆ ನೋಡೋ ಭಾಗ್ಯ ಆಯ್ತು, ನಮ್ಗೆ ಖುಷಿ ಆಯ್ತು. ಸೊ ಈಗ ಈ 14 years ಅಲ್ಲಿ ಎಷ್ಟು ಎಂಜಾಯ್ ಮಾಡಿದಾರೋ ಅದಕ್ಕೆ 2ರಷ್ಟು 3ರಷ್ಟು ಇನ್ನೂ ಎಂಜಾಯ್ ಮಾಡಿ. ದೇ ಶುಡ್ ನಾಟ್ ಫೀಲ್ ದಟ್ ದೇ ಆರ್ ಮ್ಯಾರಿಡ್. Life is all about understanding. Okay, things keep changing constantly, but love towards each other is what you should be looking at. ನಂಗೆ ಎಷ್ಟೊಂದು ಜನ ಕೇಳಿದ್ರು ಏನಕ್ಕೆ ನೀನು ಧಾರೆಯಲ್ಲಿ ಹಾಕ್ಲಿಲ್ಲ and all of that. And like I'm going to a fun family, why should I cry? And so yes, so I'm very very happy. ನನ್ನ ಮುದ್ದಿನ ಮಗನಾದ ಶ್ರೀರಾಮನಿಗೆ ನನ್ನ ಉತ್ಪೂರ್ವಕವಾದ ವಂದನೆಗಳು. ಅಳ್ತೀಯ ನೀನು? ಇಲ್ಲಪ್ಪ, ಅವಳು ಅಳ್ತಾಳ? ಅವಳು ಅಲ್ಲ, ನೀರು ಬರುತ್ತೆ ಎಲ್ಲಿಂದ ಅಂತ ಗೊತ್ತಿಲ್ಲ. ಸ್ತುತಿ ಪಾತ್ರ ಪಾವನ ಚರಿತ್ರ ರವಿ ಸೋಮವಾರ ನೇತ್ರ ರಮಣೀಯ ಗಾತ್ರ. 12 years of relationship is finally ended up in marriage, and it's all butterflies that it is so successful. And ಇನ್ನೊಂದು ಕಡೆ that I have to leave my home and come ಅನ್ನೋದು, so it is kind of mixed emotions. This is just 12 years ಆಗಿದೆ ಅಷ್ಟೇನೆ. ಸೊ ಮೆನಿ ಮೋರ್ ಟು ಗೋ. ಅವಳು ಹೋಗ್ತಾ ಇದಾಳೆ ಅಂತ ಒಂದು ರೀತಿ ದುಃಖ ಆಗ್ತದೆ, ಒಂದು ರೀತಿ ಸಂತೋಷ ಆಗ್ತಾ ಇದೆ. ಆದರೆ ಅವ್ರ ತಂದೆ ಭಾಳ ಹಚ್ಕೊಂಡ್ಬಿಟ್ಟಿದ್ರು. ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವರಪ್ಪ ಇದ್ದಿರ್ತಾಯಿದ್ರು, ಪೇಪರ್ ಓದ್ತಾಯಿದ್ರು, ಮ್ಯೂಸಿಕ್ ಕೇಳ್ತಾಯಿದ್ರು. ಬಂದಮೇಲೆ ಮಗಳ ಜೊತೆ ಮಾತಾಡ್ತಾರೆ. ಆದರೆ ಅವಳ ಹತ್ರ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರಿಂದ ಬೆಳಗ್ಗೆ ಅವಳ ಜೊತೆ ನಾನು ಹೆಚ್ಚು ಸಂಪರ್ಕ ಇಟ್ಕೊಳಕ್ಕಾಗ್ತಾ ಇರಲಿಲ್ಲ. ಹೆಣ್ಮಕ್ಳು ಇರಲಿಲ್ಲ, ಅವಳು ಹೆಣ್ಮಗು ಆಗಿ ಬರ್ತಾ ಇದ್ದಾಳೆ ಮನೆಗೆ. ಬಟರ್ಫ್ಲೈಸ್ ಬರ್ತಾ ಇದೆಯಾ? ಬಟರ್ಫ್ಲೈಸ್ ಎಲ್ಲ ಗ್ಯಾಸ್ಟ್ರಿಕ್. ತುಂಬ ಚೆನ್ನಾಗೇನೋ ಇದೆ, ಬಟ್ ನಾವು ಚೆನ್ನಾಗಿ ನೋಡ್ಕೋತೀವಿ. ಅವರು ನಮ್ಮನ್ನ ಯಾವ ಥರ ನೋಡ್ಕೋತಾರೆ ಅಂತ ನಾವು ಡಿಪೆಂಡ್ ಆಗಿದ್ದೀವಿ. ಏನು ಅನಿಸ್ತು ಅನ್ನೋದಕ್ಕಿಂತ ಜಾಸ್ತಿ ಯಾವ ಫೇಸಲ್ಲಿ ಬಂದಿದ್ವಿ, ಎಲ್ಲ ಫೇಸಿಂದನೂ ಜೊತೆಲಿ ಯಾರ್ಯಾರಿದ್ರು ಅನ್ನೋರು ಜೊತೆಲಿ ಬಂದಿದ್ದಾರೆ. ಖಂಡಿತ ಅಳು ಬರ್ತಾ ಇದೆ. ನಮ್ಮ ಮನೆಯಲ್ಲಿ ಸಹಕಾರ ಎಲ್ಲ ಮಾಡಿದ್ದಾರೆ. ನಮ್ಮ
ನಮ್ಮ ತಂದೆ ಕಡೆಯಿಂದ ನನ್ನ ಹೆಂಡತಿ ಮನೆ ಕಡೆಯಿಂದ ತುಂಬ ಎಲ್ಲ ಸರ್ಕಾರದಿಂದ ಬಂದು ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಚಿಕ್ಕವಳಿದ್ದಾಗ ನನಗೆ ಇವನ್ಗೆ ಬರ್ತಾನೆ ಇರಲಿಲ್ಲ. ವಿ ಯೂಸ್ ಟು ಹೇಟ್ ಈಚ್ ಅದರ್. ನಂಗೆ ಇವನಂದ್ರೆ ಆಗಲ್ಲ, ಇವನಿಗೆ ನಾನಂದ್ರೆ ಆಗಲ್ಲ. ಬಟ್ ಬೆಳೀತಾ ಬೆಳೀತಾ ಹೆಂಗೆ ಇವನು ಇಷ್ಟು ಕ್ಲೋಸ್ ಆದ, ನಾನು ಇವನ್ಗೆ ಹೆಂಗೆ ಇಷ್ಟು ಕ್ಲೋಸ್ ಆದೆ ಅಂತ ಗೊತ್ತೇ ಆಗಿಲ್ಲ. ಬಟ್ ಅಟ್ ದಿಸ್ ಮೂಮೆಂಟ್ ಮೈ ಲೈಫ್ ಇಸ್ ಝೀರೋ ವಿತೌಟ್ ಹಿಮ್. ಇಟ್ ಈಸ್ ಡೆಫಿನೆಟ್ಲಿ ಝೀರೋ. ನಾನು ಇಲ್ಲಿವರೆಗೂ ಬಂದು ನಾನು ಇಷ್ಟು ಖುಷಿಯಾಗಿರೋಕ್ಕೆ his support is a lot. ತುಂಬ ಇದೆ. Right from the very beginning, probably ನನ್ನ cousins ಆಗಲಿ ನನ್ನ ಅಕ್ಕ ಆಗಲಿ, they got to know 12 years ago that we were in a relationship, and they have always been a backbone for everything that I've done. Even until wedding, one of my cousins who's in US, she couldn't make it, but her involvement was still there. ನನ್ನ ಇನ್ವಿಟೇಷನ್ಗೆ ಡಿಸೈನ್ ಮಾಡೋದಾಗಲಿ ಅಥವಾ creating a website for us and everything. So everybody has their own involvement in their own way. So I want to thank each and every one of them. I love my family. You guys have to live together for next 100 years. That's it. Thank you. Bye. Bye bye.